ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆ ಕೂಡ ಚುರುಕು ಪಡೆದುಕೊಳ್ತಾ ಇದೆ. ಅದರಲ್ಲೂ ಸ್ಥಳ ಮಹಜರು ಪ್ರಕ್ರಿಯೆ ಬೆಂಗಳೂರಿನಿಂದ ತೆಗೆದುಕೊಂಡು ಹೋಗಿದ್ದ ಸಾಕ್ಷ್ಯಗಳನ್ನ ಇಟ್ಕೊಂಡು ಚಿತ್ರದುರ್ಗದಲ್ಲಿ ಸ್ಪಾಟ್ ಮಹಜರನ್ನ ಮಾಡಲಾಗಿದೆ. ಹೋಲಿಕೆ ಆಗುತ್ತಾ, ಸಾಮ್ಯತೆ ಇದೆಯಾ? ಬೆಂಗಳೂರಿನಲ್ಲಿ ಲಭ್ಯವಾದ ಸಾಕ್ಷ್ಯಗಳು ಹಾಗೆ ಚಿತ್ರದುರ್ಗದ ಸ್ಪಾಟ್ನಲ್ಲಿ ಲಭ್ಯವಾಗ್ತಾ ಇರುವ ಸಾಕ್ಷ್ಯಗಳು ಅಂತ ಹೇಳಿ ತನಿಖಾಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಹಾಗೆ ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ರಾಘು, ಜಗ್ಗು, ರವಿ ವಿಚಾರಣೆಯನ್ನ ನಡೆಸಲಾಗಿದೆ. ಸಿಪಿಐ ಸುಬ್ರಹ್ಮಣಿ ನೇತೃತ್ವದಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ. ಬೆಂಗಳೂರಿನಿಂದ ತಂದಿದ್ದ ಸಾಕ್ಷಿಯನ್ನ ಆಧರಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ರಾಘವೇಂದ್ರ ನಿವಾಸದಲ್ಲಿದ್ದ ಹಣ, ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ಇತ್ತ ಬೆಂಗಳೂರಿನಲ್ಲಿ ಲಕ್ಷ್ಮಣನ ಕರೆದೊಯ್ದು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಪವಿತ್ರ ಗೌಡ ನಿವಾಸದಲ್ಲೂ ಕೂಡ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಕೊಲೆ ಕೇಸ್ನ ಇಂಚಿಂಚು ಸಾಕ್ಷ್ಯಗಳನ್ನ ಕೂಡ ಖಾಕಿ ಪಡೆ ಕಲೆ ಹಾಕ್ತಾ ಇದೆ. ಒಂದ್ ಕಡೆ ಪವಿತ್ರ ಗೌಡ ಮನೆ, ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿ ಲಕ್ಷ್ಮಣ್ಣ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರು, ಮತ್ತೊಂದ್ ಕಡೆ ಚಿತ್ರದುರ್ಗದಲ್ಲಿ ರಾಘವೇಂದ್ರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದ ಸಂದರ್ಭದಲ್ಲಿ ಹಣ ಹಾಗೂ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ದಿವ್ಯತ್ ಹಾಗೆ ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ. ವೀರೇಶ್, ಮೊದಲನೇದಾಗಿ ಈ ರಾಘವೇಂದ್ರ ಮನೆಯಲ್ಲಿ ಶೋಧ ಕಾರ್ಯ ನಡೆಸುವ ಸಂದರ್ಭದಲ್ಲಿ ಒಂದಷ್ಟು ಹಣ ಹಾಗೆ ಮೊಬೈಲ್ ಫೋನ್ ಸಿಕ್ಕಿದೆ ಅನ್ನೋ ಮಾಹಿತಿ, ಯಾವ ರೀತಿ ನಡೀತಾ ಇದೆ ತಲಾಶ್ ಕಾರ್ಯ, ಹಾಗೆ ಬೇರೆ ಏನೆಲ್ಲ ಜಪ್ತಿ ಮಾಡ್ಕೊಂಡಿದ್ದಾರೆ ಪೊಲೀಸರು? ಖಂಡಿತ ಸ್ಮಿತಾ, ಏನಂದರೆ ಚಿತ್ರದುರ್ಗದ ಹೊರವಲಯದಲ್ಲಿರುವ ಗಣಪತಿ ಬಡಾವಣೆಯಲ್ಲಿ ಈಗಾಗಲೇ ಬೆಂಗಳೂರಿನ ಪೊಲೀಸರು ರಘು ಅಲಿಯಾಸ್ ರಘು ದರ್ಶನ್ ಅವರ ಮನೆಯಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಏನಂದರೆ ಮನೆ ಒಳಗೆ ತನಿಖೆ ನಡೆಸ್ತಿದ್ದಾರೆ. ಅಂದರೆ ಯಾವೆಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಸ್ತುಗಳನ್ನ ಮತ್ತು ಮೊಬೈಲ್ ಫೋನ್ ಸೇರಿದಂತೆ ಅಲ್ಲಿದ್ದ ಬೆಂಗಳೂರಿನಿಂದ ಏನು ಪೊಲೀಸರ ಮಾಹಿತಿ ಮತ್ತು ಪೊಲೀಸರಿಗೆ ಏನು ಹೇಳಿಕೆ ಕೊಟ್ಟಿದ್ರು ಅವೆಲ್ಲವೂ ಕೂಡ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ ಜಪ್ತಿ ಮಾಡ್ತಾರೆ. ಅಂದರೆ ಮನೆಯಲ್ಲಿ ಸಾಕಷ್ಟು, ಅಂದರೆ ಅವತ್ತಿನ ದಿನದಲ್ಲಿ ಅಲ್ಲಿನ ಪೊಲೀಸರಿಗೆ ಒಪ್ಕೊಂಡಿರೋ ಪ್ರಕಾರ ಅಲ್ಲಿದ್ದ ಬಾಡಿ ಸಾಗಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿನ ಈ ಇಡೀ ಟೀಮ್ 10 ಲಕ್ಷವನ್ನು ಪಡೆದಿರ್ತಾರೆ. ಆ 10 ಲಕ್ಷ ಯಾರ್ಯಾರಿಗೆ ಸೇರಿರುತ್ತೆ, ಆ 10 ಲಕ್ಷ ಯಾರ್ಯಾರ ಮನೆಯಲ್ಲಿದೆ, ಮತ್ತು ಆ ಏನು ರೇಣುಕಾಸ್ವಾಮಿ ಏನು ಮೃತನಾಗ್ತಾನೆ ಆ ದೇಹದ ಮೇಲೆ ಏನು ಗೋಲ್ಡ್ ಚೈನು ಮತ್ತು ರಿಂಗು ಮತ್ತು ಒಂದು ಕಡಗ ಇರುತ್ತೆ, ಅದು ಕೂಡ ಎಲ್ಲಿ ಹೋಗುತ್ತೆ, ಇವೆಲ್ಲವೂ ಕೂಡ ಇವತ್ತು ತನಿಖೆಯಿಂದ ಹೊರಬರಬೇಕಾಗಿದೆ. ಅಂದರೆ ಪೊಲೀಸರಿಗೆ ಈಗಾಗಲೇ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿರುವಂತಹ ಏನು ಆರೋಪಿಗಳಾದಂಥ ರಘು ಮತ್ತು ಅನು ಮತ್ತು ಏನು ಜಗ್ಗು ರವಿ ಇದ್ದಾರೆ, ಸಂಪೂರ್ಣವಾಗಿ ಅಪ್ರೂವಲ್ ಆಗಿದ್ದಾರೆ. ಇವರು ಕೂಡ ಏನಂದರೆ ಮೊನ್ನೆ 3ನೇ ದಿನ ಹಿಂದ್ಗಡೆನೇ ಈ ಒಂದು ಸಂಪೂರ್ಣ ಪ್ರಕ್ರಿಯೆ ಆಗಬೇಕಿತ್ತು. ಆದರೆ ಜಗ್ಗು ಮತ್ತು ಅನು ರವಿಕುಮಾರ್ ಅಲ್ಲಿಂದ ಘಟನಾ ನಡೆದ ಸ್ಥಳದಿಂದ ಅಪ್ಸ್ಕೊಂಡಾಗಿದ್ದರಿಂದ ಈ ತನಿಖೆಗೆ ಬ್ರೇಕ್ ಹಾಕಬೇಕಾಯಿತು. ಆದರೆ ಅನು ಮತ್ತು ರಘು ಜಗ್ಗು ತಾನೇ ಶರಣಾಗತಿಯಾಗಿದ್ದ ನಂತರಕ್ಕೆ ಏನು ಚಿತ್ರದುರ್ಗ ಪೊಲೀಸರು ಬೆಂಗಳೂರಿಗೆ ಒಪ್ಪಿಸ್ತಾರೆ. ಬೆಂಗಳೂರಿನ ಪೊಲೀಸರಿಗೆ ನಿನ್ನೆ ಅಷ್ಟೇ ಸುಮಾರು 10:30-11 ಗಂಟೆಗೆ ಚಿತ್ರದುರ್ಗಕ್ಕೆ ಪೊಲೀಸರು ಬಂದಾದ ನಂತರಕ್ಕೆ ರಾತ್ರಿಯೇ ಸಂಪೂರ್ಣವಾಗಿ ಎಲ್ಲ ಮಾಜರ್ ಕೆಲಸಗಳನ್ನು ಮತ್ತು ಅವರು ವಶಪಡಿಸ್ಕೊಂಡಿರುವಂಥ ವಸ್ತುಗಳನ್ನು ಜಪ್ತಿಪಡಿಸ್ಕೊಳ್ಬೇಕಂತ ಬೆಂಗಳೂರು ಪೊಲೀಸ್ನವರು ಸಿದ್ಧತೆ ಮಾಡಿಸ್ಕೊಂಡಿದ್ರು. ಆದರೆ ಕಾರಣಾಂತರಗಳಿಂದ ತಡರಾತ್ರಿ ಆಗಿರೋದ್ರಿಂದ ಸ್ಥಳಕ್ಕೆ ಬಂದು ಮಾಜೂರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ರೀತಿ ಏನಂದರೆ ನಾವು ಈಗ ನೋಡ್ತಾ ಇರ್ಬೋದು, ಈಗ ನಾವಿರುವಂತಹ ಏರಿಯಾ ಅಂದರೆ ಗಣೇಶ್ ಬಡಾವಣೆಯಲ್ಲಿರುವಂತಹ ರಘು, ಅಂದರೆ ಈತ ರಘು ದರ್ಶನ್ ಅಭಿಮಾನಿ ಇರ್ತಾನೆ, ಕಾರ್ ಡ್ರೈವರ್ ಚಾಲಕನಾಗಿರ್ತಾನೆ. ಆದರೆ ಈತನಿಗೆ ಸ್ವಂತ ಮನೆ ಇರೋದಿಲ್ಲ. ಆದರೆ ಇಲ್ಲಿನ ಈ ಏರಿಯಾದಲ್ಲಿ ಬಾಡಿಗೆ ಮನೆ ಪಡೆದು ಈ ಬಾಡಿಗೆ ಮನೆಯಲ್ಲಿ ವಾಸ ಆಗಿರ್ತಾರೆ. ರಘು ಮತ್ತು ಹೆಂಡತಿ ಸಹನಾ ಮತ್ತು 6 ವರ್ಷದ ಪಾಪು ಈ ಮನೆಯಲ್ಲಿ ವಾಸವಾಗಿರ್ತಾರೆ. ಅಂದರೆ ಸಾಕಷ್ಟು ಈ ವಿಷಯಗಳು ಕೂಡ ಹೆಂಡತಿ ಜೊತೆ ಚರ್ಚೆ ಮಾಡಿದ್ರು ಅಂತ ಈಗಾಗಲೇ ತನಿಖೆಯಿಂದ ಹೊರ ಬಂದಿದೆ. ಈಗ ನೋಡಬೇಕು ಸ್ಮಿತಾ, ಅದೇ ಅಂದರೆ ಇನ್ನು ಕೆಲವು ಕ್ಷಣದಲ್ಲಿ ಬೆಂಗಳೂರಿನ ಪೊಲೀಸರು ಏನು ಡೋರ್ ಕ್ಲೋಸ್ ಮಾಡಿಕೊಂಡು ಅಲ್ಲಿ ಒಳಗೆ ತಲಾಶ್ ಮಾಡ್ತಿದ್ದಾರೆ. ಈ ತನಿಖೆಯಲ್ಲಿ ಯಾವೆಲ್ಲ ವಸ್ತುಗಳು ಸಿಗ್ತವೆ ಮತ್ತು ಏನೆಲ್ಲ ಬೆಂಗಳೂರಲ್ಲಿ ಹೇಳಿದ್ದಂತಹ ರಘು ಮತ್ತು ರಘು ತಂಡ ಏನು ಹೇಳಿತ್ತು ಅವೆಲ್ಲ ವಸ್ತುಗಳನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಪ್ತು ಮಾಡ್ಕೊಳ್ಳಲಾಗ್ತಿದೆ ಅಂತಲೇ ಒಂದು ಮೂಲ ತಿಳಿದು ಬರ್ತಿದೆ ಸ್ಮಿತಾ.
ರೈಟ್, ಸಂಪರ್ಕದಲ್ಲಿ ಇನ್ನು ಪವಿತ್ರ ಗೌಡ ನಿವಾಸದಲ್ಲೂ ಕೂಡ ತಲಾಶ್ ಮಾಡಲಾಯಿತು ಖಾಕಿ ಪಡೆಯಿಂದ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಪವಿತ್ರ ಗೌಡ ನಿವಾಸದ ಬಳಿಯಿಂದಲೇ ನನ್ನ ಕಲೀಗ್ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಏನಿದೆ ಅಪ್ಡೇಟ್ಸ್, ಏನ್ ನಡೀತಿದೆ ಸದ್ಯಕ್ಕಲ್ಲಿ? ಖಂಡಿತವಾಗ್ಲೂ ಸ್ಮಿತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರನ್ನ ಕರೆದುಕೊಂಡು ಬಂದು ಅವರ ಮನೆಯನ್ನ ಮಹಜರು ಮಾಡುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ಒಂದಷ್ಟು ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಇದೇ ಪವಿತ್ರ ಗೌಡ ಅವರ ನಿವಾಸ. ಇಲ್ಲಿ ಅಂದ್ರೆ ಇಡೀ ಸಂಪೂರ್ಣ ಮನೆಯನ್ನ ಈಗ ಪವಿತ್ರ ಗೌಡರನ್ನ ಕರೆದುಕೊಂಡು ಬಂದು ಸಂಪೂರ್ಣವಾಗಿ ತಲಾಶ್ ನಡೆಸ್ತಾರೆ ಪೊಲೀಸ್ನವರು. ಯಾಕೆ ಅಂತಂದ್ರೆ ಬಹಳ ಪ್ರಮುಖವಾಗಿ ಅವತ್ತು ನಡೆದಂತಹ ಘಟನೆಯಲ್ಲಿ ಪವಿತ್ರ ಗೌಡ ಅವರನ್ನ ದರ್ಶನ್ ಅವರು ಕರೆದುಕೊಂಡು ಬಂದ ನಂತರ ರೇಣುಕಾಸ್ವಾಮಿ ಅವರಿಗೆ ಮೊದಲು ಹಲ್ಲೆ ಮಾಡೋದೇ ಪವಿತ್ರ ಗೌಡ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಜೊತೆಗೆ ಬೇಡ ಅಂತ ಹೇಳಿ ಕ್ಷಮೆಯನ್ನು ಕೇಳಿದ್ರು ಕೂಡ, ತಪ್ಪಾಯಿತು ಅಂತ ಹೇಳಿ ಕ್ಷಮೆಯನ್ನು ಕೇಳಿದ್ರು ಕೂಡ ಪವಿತ್ರ ಅವರು ತಮ್ಮ ಚಪ್ಪಲಿಯಿಂದ ಅವರಿಗೆ ಹೊಡೆದಿದ್ರು, ಹಲ್ಲೆ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿ ಅದಾದ ಬಳಿಕ ಅಲ್ಲಿಂದ ನೇರವಾಗಿ ಇದೇ ಮನೆಗೆ ಅವರು ಪವಿತ್ರ ಗೌಡ ಬರ್ತಾರೆ. ಪವಿತ್ರ ಗೌಡ ಬಂದಂಥ ನಂತರದಲ್ಲಿ ಈಗ ಪೊಲೀಸ್ನವರು ಮಹತ್ವದ ಕೆಲವೊಂದು ಅಂಶಗಳನ್ನು ಇಲ್ಲಿ ಕಲೆ ಹಾಕೋದಕ್ಕೆ ಬಂದಿದ್ದಾರೆ. ಅಂದರೆ ಅವತ್ತು ಪವಿತ್ರ ಗೌಡ ಹಾಕಿದಂಥ ಬಟ್ಟೆ, ಜೊತೆಗೆ ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡ ಏನು ಚಪ್ಪಲಿಯಿಂದ ಹಲ್ಲೆ ಮಾಡ್ತಾರಲ್ಲ, ಈ ಚಪ್ಪಲಿ ಈಗ ಬಹಳ ಪ್ರಮುಖ ಅಂಶವಾಗಿ ಇಲ್ಲಿ ಕಲೆ ಹಾಕೋದಕ್ಕೆ, ಆ ಒಂದು ಚಪ್ಪಲಿನ ಹಿಡ್ಕೊಂಡು ಇವತ್ತು ತನಿಖೆಯನ್ನು ಮಾಡೋದಕ್ಕೂ ಕೂಡ ಪೊಲೀಸ್ನವರು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಪವಿತ್ರ ಗೌಡ ಮನೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ನವರು ಬರ್ತಾರೆ, ಬಂದು ಇಡೀ ಮನೆಯನ್ನು ಸಂಪೂರ್ಣವಾಗಿ ಜಾಲಾಡ್ತಾರೆ. ಸೊ ಬಹಳ ಪ್ರಮುಖವಾಗಿ ನೀವು ಗಮನಿಸ್ತಾ ಇದ್ದೀರಾ, ಜೇನಿನ ಗೂಡಿನಂತೆ ಇದ್ದಂತಹ ಇವರ ಒಂದು ಈ ಸಂಬಂಧಕ್ಕೆ ಕೊಲೆ ಅನ್ನುವಂಥ ತುಪ್ಪವನ್ನು ಸುರಿದು ಈಗ ಇಡೀ ಸಂಬಂಧವೇ ಯಾವ ರೀತಿಯಾಗಿ ಆಗಿರುವಂಥದ್ದು, ಪೊಲೀಸ್ನವರು ಯಾವ ರೀತಿಯಾಗಿ ಈಗ ರುಚಿಯನ್ನು ತೋರಿಸ್ತಿದ್ದಾರೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತೇ ಇರುವಂಥ ವಿಚಾರ. ಈಗ ಈ ಒಂದು ಪವಿತ್ರ ಗೌಡರ ಮನೆಯನ್ನು ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿದ ನಂತರ ಅವ್ರನ್ನ ಕರೆದುಕೊಂಡು ಬಂದು ಯಾವ ಬಟ್ಟೆಯನ್ನು ಹಾಕಿದ್ರು ಮತ್ತು ಅವರ ಚಪ್ಪಲಿಯನ್ನು ಮಾಹಿತಿಯನ್ನು ಕಲೆ ಹಾಕಿ ಏನೆಲ್ಲ ಅಂಶಗಳು ಬೆಳಕಿಗೆ ಬರ್ತವೆ ಅನ್ನುವಂಥದ್ದನ್ನು ಸ್ಮಿತಾ ಕಾದು ನೋಡಬೇಕಾಗುತ್ತೆ. ರೈಟ್, ಧನ್ಯವಾದ ದಿವ್ಯತ್, ಹಾಗೆ ಧನ್ಯವಾದ ವೀರೇಶ್, ನಿಮಗೂ ಕೂಡ.